ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಾದಂತಹ ವೇದಿಕೆಯ ಮೇಲಿರ್ತಕ್ಕಂತಹ ಎಲ್ಲ ಪದಾಧಿಕಾರಿಗಳೇ ಹಾಗೂ ಎಲ್ಲ ಅನುಮತಿ ಪಡೆದ ಗುತ್ತಿಗೆದಾರರೇ ಹಾಗೂ ಗ್ರಾಹಕರೇ, ಇದಕ್ಕೆ ಇವತ್ತು ನಮ್ಮ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಮುಂಚಿತವಾಗಿ ನಮಗೆ ಅಧ್ಯಕ್ಷರು ತಿಳಿಸಿದರು. ಇವತ್ತು ಬೆಳಿಗ್ಗೆಯಿಂದ ಸುಮಾರು ಈಗ 5 ಗಂಟೆಯ ತನಕ ತಾವು ಸುದೀರ್ಘವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಿದ್ದೀರಿ. ಮಧ್ಯಾಹ್ನ ನಾನು ಒಂದು ರೌಂಡ್ ಬಂದು ಹೋದೆ. ಇನ್ನೂ ಚರ್ಚೆಗಳು ಮುಗಿದಿರಲಿಲ್ಲ. ರಮೇಶ್ ಅವರು ಬಂದು ನಾನು ಆಮೇಲೆ ಮುಗಿದ ಮೇಲೆ ಹೇಳಿ ಕಳಿಸ್ತೀನಿ ಅಂತ ಹೇಳಿದರು. ಸುಮಾರು 1:30-2 ಗಂಟೆಗೆ ಒಂದು ರೌಂಡ್ ನಾನು ಬಂದು ಹೋದೆ. ಈಗ ಮುಖ್ಯವಾಗಿ 5-6 ವಿಷಯಗಳನ್ನು ರಮೇಶ್ ಅವರು ಈಗ ಚರ್ಚೆ ಮಾಡಿದ್ದಾರೆ, ಮನವಿಯಲ್ಲಿ ಕೂಡ ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ನಾವೆಲ್ಲರೂ ಇಲ್ಲಿ ಬರಲಿಕ್ಕೆ ಕಾರಣವಾದಂಥದ್ದು OC ವಿಚಾರ. ಅಂದರೆ ನಾವೀಗ ಏನು ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಆದೇಶದ ಮೇರೆಗೆ ಈಗ ಎಲ್ಲ ಕಟ್ಟಡಗಳಿಗೂ OC ಇಲ್ಲದೆ ನಾವೇನು ಕನೆಕ್ಷನ್ಸ್ ಕೊಡ್ತಾ ಇಲ್ಲ. ಅದು ಪ್ರಮುಖವಾದ ವಿಷಯ ಆಗಿದೆ. ತಾವು ಈಗಾಗಲೇ ಸುಮಾರು 1 ವರ್ಷದಿಂದ ತಾವು ಇಲ್ಲೇ ಒಂದು ಪ್ರತಿಭಟನೆಯನ್ನು ನೀವು ಮಾಡಿದ್ರಿ. ನಾನೇ ಒಂದು ಮನವಿಯನ್ನು ಸ್ವೀಕರಿಸಿದೆ. 16 ಬಾರಿ ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿ ಸಭೆಗಳಾಗಿದೆ. ಏನಾದರೂ ಮಾಡಿ ಗ್ರಾಹಕರಿಗೆ ನಾವು ಈ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕು ಅನ್ನೋಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಸನ್ಮಾನ್ಯ ಇಂಧನ ಸಚಿವರು ಹಾಗೂ ಉಳಿದಂತಹ ಗ್ರಾಮೀಣಾಭಿವೃದ್ಧಿ ಸಚಿವರು ಹಾಗೂ ನಗರಾಭಿವೃದ್ಧಿ ಸಚಿವರುಗಳು, ಇದು ಈ ಒಂದು ಮುಖ್ಯವಾಗಿ 5 ಮುಖ್ಯಮಂತ್ರಿಗಳು ಮತ್ತು 4 ಸಚಿವರಿಗೆ ಒಳಪಡತಕ್ಕಂತಹ ವಿಷಯ. ಇದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದ ಚರ್ಚೆ ಆಗಿದೆ. ಸನ್ಮಾನ್ಯ ಮುಖ್ಯ ಕಾರ್ಯದರ್ಶಿಗಳ ಹಂತದಲ್ಲಿ, SES ಹಂತದಲ್ಲಿ ಸಾಕಷ್ಟು ಚರ್ಚೆಗಳಾಗಿದೆ. ಪದಾಧಿಕಾರಿಗಳ ಜೊತೆಗೆ ಚರ್ಚೆ ಆಗಿದೆ. ಒಂದು ಕಾನೂನು ಪ್ರಕಾರ ಈಗಾಗಲೇ ಹೇಳಿದ್ರು, ಸುಪ್ರೀಂ ಕೋರ್ಟ್ ವಿಚಾರ ಆದ್ರಿಂದ ಅದು ಸ್ವಲ್ಪ ಕ್ಲಿಷ್ಟಕರವಾದಂತಹ ವಿಚಾರ. ನೇರವಾಗಿ ಒಂದೇ ಒಂದು ನಿಟ್ಟಿನಲ್ಲಿ ಡಿಸಿಷನ್ ತೆಗೆದುಕೊಳ್ಳೋದು ಕಾನೂನಾತ್ಮಕವಾಗಿ ಸ್ವಲ್ಪ ತೊಡಕು ಇದೆ ಅನ್ನೋಂಥ ಒಂದು ವಿಷಯವನ್ನು ಮನಗಂಡು ಸರ್ಕಾರ ಏನು ಮಾಡ್ತು, ಹಂತವಾಗಿ ನೋಡುವ. ಈಗ ಒಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರೋಂಥವ್ರಿಗೆ ಅಥವಾ ಒಂದು ಮನೆಗೋಸ್ಕರ ಕಟ್ಕೊಳ್ಳೋಂಥವ್ರಿಗೆ, ಅಂದರೆ ವಾಸಕ್ಕಿರ್ಲಿಕ್ಕೆ ಏನು ಬಯಸ್ತಾರೆ ಅವರಿಗೆ ನಾವು ರಿಲ್ಯಾಕ್ಸ್ ಮಾಡೋಣ ಅನ್ನೋ ಒಂದು ದೃಷ್ಟಿನಲ್ಲಿ 30-40 ಅನ್ನೋದಕ್ಕಿಂತ 1200 ಚದರಡಿಯವರೆಗೆ, ಅದು ಡೈಮೆನ್ಷನ್ ಬೇರೆ ಏನೇ ಇರ್ಬೋದು, ಅದಕ್ಕೆ ವಿನಾಯಿತಿಯನ್ನು, ಅದರಲ್ಲೂ ಸಂಪೂರ್ಣ ಇಲ್ಲ. ತಮ್ಗೆ ಗೊತ್ತಿದ್ದ ಹಾಗೆ ಸ್ಟೀಲ್ +3 ಅಥವಾ G+2ಗೆ ಸಂಬಂಧಪಟ್ಟಂತೆ ವಿನಾಯಿತಿಯನ್ನು ಸರ್ಕಾರ ಕೊಟ್ಟಿದೆ. ಅದು ಕೊಟ್ಟ ಮೇಲೆ ಸ್ವಲ್ಪ ಮಟ್ಟಿಗೆ ನಮಗೆ ರಿಲೀಫ್ ಸಿಕ್ಕಿದೆ, ಇಲ್ಲ ಅಂತಲ್ಲ. ಬಟ್ ಬಹಳಷ್ಟು ಗ್ರಾಹಕರು 30-40ನಲ್ಲಿ ಹೆಚ್ಚಿನ ಫ್ಲೋರ್ ಹಾಕಿರೋಂಥವ್ರು ಮತ್ತೆ ಆಡ್ ಡೈಮೆನ್ಷನ್ ಇರೋಂಥವ್ರು, ಕೆಲವು ನಮ್ಗೆ ಬರ್ತದೆ 1200 ಚದರಡಿ ಅಂತ ನಾವು ಹೇಳ್ತೀವಿ, 1300 ಬಂದ್ಬಿಡುತ್ತೆ ಆಡ್ ಸೈಡ್ಸು. ಅದು ನೆಕ್ಸ್ಟ್ ಹೈಯರ್ ಡೈಮೆನ್ಷನ್ ಅಲ್ಲ, ಆದರೂ ಸಹ 1200 ಮೇಲ್ಗಡೆ ಬರ್ತದೆ. ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ. ಇಂಥದನ್ನೆಲ್ಲ ನಾವು ಈಗಾಗಲೇ ಪಟ್ಟಿ ಮಾಡಿದ್ದೀವಿ. ಯಾವ್ದು ನಮ್ಮದು ಅಕ್ಕಪಕ್ಕದಲ್ಲಿದೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ಇನ್ನೊಂದು ವಿಚಾರ ಇದೆ. 30-40ನಲ್ಲಿ ಕೆಳಗಡೆ ಒಂದು ಸರ್ವೆಂಟ್ ರೂಮ್ ಇರ್ತದೆ. ಇಂಥದ್ದೆಲ್ಲ ಸಮಸ್ಯೆ. ಮೇಲ್ಗಡೆಗೆ 3 ಫ್ಲೋರ್ ಆದಮೇಲೆ ಒಂದು ಹೆಡ್ ರೂಮ್ ಅಂತ ಹಾಕೊಂಡಿರ್ತಾರೆ, ಲಿಫ್ಟ್ ರೂಮ್ ಅಂತ ಹಾಕೊಂಡು, ಅಥವಾ ಲಿಫ್ಟ್ ಪಕ್ಕದಲ್ಲಿ ಒಂದು ವಾಟರ್ ಟ್ಯಾಂಕಿಗೆ ಹಾಕೊಂಡು ಒಂದು ಸಣ್ಣದೊಂದು ರೂಮ್ ಹಾಕಿರ್ತಾರೆ. ಇವನ್ನೆಲ್ಲ ಹೇಗೆ ಡೀಲ್ ಮಾಡುವಂಥದ್ದು, ಇಂಥದ್ದೆಲ್ಲ ಸಾಕಷ್ಟು ವಿಷಯಗಳು ನಮ್ಮ ಗಮನಕ್ಕೆ ಬಂದಿದೆ. ಸೊ ಇದನ್ನೆಲ್ಲ ನಾವು ಪಟ್ಟಿ ಮಾಡಿ ಸರ್ಕಾರದ ಗಮನವನ್ನು ಈಗಾಗಲೇ ಸೆಳೆಯಲಿಕ್ಕೆ ನಾನು ರೆಡಿಯನ್ನು ಮಾಡ್ಕೊಂಡಿದ್ದೇನೆ. ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂತೆ ಹಳ್ಳಿಗಳಿಗೆ ಸಂಬಂಧಪಟ್ಟಂತೆ ರಮೇಶ್ ಅವರು ಹೇಳಿದ್ರು, ಈಗ ಕೊಟ್ಟಿಗೆ, ದನದ ಕೊಟ್ಟಿಗೆ ಇರ್ಬೋದು, ಕುರಿ ಕೊಟ್ಟಿಗೆ ಇರ್ಬೋದು, ಕೋಳಿ ಸಾಕಾಣಿಕೆ, ಅಥವಾ ಅವ್ರ ತೋಟದಲ್ಲಿ ಒಂದು ಮನೆ, ಅದು ತೋಟದಲ್ಲಿರೋ ಮನೆ 1200 ಅಡಿಗಿಂತ ಕಡಿಮೆನೂ ಇರ್ಬೋದು ಅಥವಾ ಹೆಚ್ಚು ಇರ್ಬೋದು. ನಾರ್ಮಲಿ ತೋಟದ ಮನೆಗಳು ಮಾಡಿ ಮೇಲೆ ಅಂದರೆ ಗ್ರೌಂಡ್ ಇದೆ, 2-3 ಫ್ಲೋರ್ ಕಟ್ಟೋದಕ್ಕಿಂತ ಅಗಲ ವಿಶಾಲವಾದ ಜಾಗ ಇದೆ ಅಂತ ಅಂದ್ಬಿಟ್ಟು ಅಗಲ ಕಟ್ಟುವಂಥ ಜಾಸ್ತಿ ಇದೆ. ಅದು 30-40ಗಿಂತ ಜಾಸ್ತಿ ಇರುವಂಥ ಸಂದರ್ಭ ಅಲ್ಲ, ಅದೇ ಜಾಸ್ತಿ. ಸೊ ಇಂಥದ್ದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ. ಇಂಥದನ್ನೆಲ್ಲ ಪಟ್ಟಿ ಮಾಡಿ ಈಗ ಸರ್ಕಾರಕ್ಕೆ ನಾನು ಒಂದು ಪ್ರಸ್ತಾವನೆಯನ್ನು ಕಳಿಸ್ಕೊಡ್ತಾ ಇದ್ದೇನೆ. ಇದು ಒಂದು ವಿಚಾರ ಆಯಿತು. ಒಂದು 30-40ನಲ್ಲಿ ಡಿವಿಯೇಷನ್ಸ್ ಸ್ವಲ್ಪ ನಿಯರೆಸ್ಟ್ ಮೆಷರ್ಮೆಂಟ್ ಇರೋಂಥದ್ದು. ಇನ್ನೊಂದು ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ರೈತರಿಗೆ ತೊಂದರೆ ಆಗೋಂಥದ್ದು ಸಾಕಷ್ಟು ಐಟಮ್ಸು ಇದೆ, ನಾವು ಲಿಸ್ಟ್ ಮಾಡಿದ್ದೇವೆ. ಜೊತೆಗೆ ಉಳಿದಂಥದ್ದು ಪ್ರಾಬ್ಲಮ್ ಜಾಸ್ತಿಯಾಗಿ ನಮ್ಮ ಕಣ್ಮುಂದೆ ಉಳಿದಿರೋಂಥದ್ದು 1200 ಚದರಡಿಗಿಂತ ಹೆಚ್ಚಿನ ವಿಸ್ತೀರ್ಣದಲ್ಲಿರೋ ಅಂಥದ್ದಕ್ಕೆ ನಾವು OC ಇಲ್ದೇ ಕೊಡ್ತಾ ಇಲ್ಲ. ಅದು 30-50 ಇರ್ಬೋದು, 60-40 ಇರ್ಬೋದು, ಅಥವಾ 50-80 ಆ್ಯಂಡ್ ಅಬೋ ಯಾವುದಿದ್ರೂ ನಮಗೆ ಕಾನೂನಾತ್ಮಕವಾಗಿ OC ಬೇಕಾಗ್ತದೆ ಸದ್ಯದ ಪರಿಸ್ಥಿತಿನಲ್ಲಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರದ ಹಂತದಲ್ಲಿ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ತಾವೂ ಸಹ ಭೇಟಿಯಾಗಿದ್ದೀರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಇಂಧನ ಸಚಿವರಿಗೆ ಭೇಟಿಯಾಗಿ ನಮ್ಮನ್ನು ಕೂಡ ಬಂದು ಈಗ ಭೇಟಿಯಾಗಿದ್ದೀವಿ ಅಂತ ಅಂದ್ಬಿಟ್ಟು ನಮಗೆ ನಮ್ಮ ಸಂಘದ ಅಧ್ಯಕ್ಷರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಇದು ಬಂದಂತಹ ಸಭೆಗಳೆಲ್ಲ ಸರಿಯಾದ ಮಾಹಿತಿಯನ್ನು ನಾವು ಸಬ್ಮಿಟ್ ಮಾಡ್ತಾ ಇದ್ದೀವಿ. ರಮೇಶ್ ಅವರು ಹೇಳಿದ್ರು ಅವಾಗ 4-4 ಫಾರ್ ಎಕ್ಸಾಂಪಲ್ ಬೆಸ್ಕಾಂನಲ್ಲಿ 4-4-25ಕ್ಕೆ ಕಟ್ ಆಫ್ ಡೇಟ್ ಅಂತ ಮಾಡ್ಕೊಂಡ್ವಿ.
ಅಲ್ಲಿ ತನಕ ನೋಂದಣಿ ಆಗಿರೋಂಥದ್ದು, ಅಥವಾ 17/4/24 ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಬಂತು ಅದ್ರ ಹಿಂದೆ ನೋಂದಣಿ ಆಗಿರ್ತಕ್ಕಂತಹ ಎಲ್ಲ ತಾತ್ಕಾಲಿಕ ಸಂಪರ್ಕಗಳು, ಇಂಥದಕ್ಕೆಲ್ಲ ಒಂದು ರಿಲೀಫ್ ಕೊಡೋದ್ರ ಸಂಬಂಧಪಟ್ಟಂತೆ ನಾವೀಗಾಗಲೇ ಮಾಹಿತಿಯನ್ನು ನಾವು ಸಿದ್ಧಪಡಿಸಿದ್ದೇವೆ. ಸರ್ಕಾರದ ಹಂತದಲ್ಲಿ ಈಗಾಗಲೇ ಹೇಳಿದಾಗೆ ಸೆಷನ್ ನಡೀತಾ ಇದೆ. ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಇಂಧನ ಸಚಿವರು ಹಾಗೂ ಉಳಿದಂತಹ ಇಬ್ಬರು ಸಚಿವರು, ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ನಗರಾಭಿವೃದ್ಧಿ, ಇವರುಗಳಿಗೆ ಸಂಬಂಧಪಟ್ಟಂತೆ ಕಳೆದ ಸಲ ಸಭೆ ಆದಾಗ ತಮಗೆಲ್ಲ ಗೊತ್ತು, ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು, ಅಡ್ವೊಕೇಟ್ ಜನರಲ್ ಅವರು, ಲೀಗಲ್ ಅಡ್ವೈಸರ್, ಪ್ರತಿಯೊಂದು ಸುಮಾರು 10 ಕ್ಯಾಬಿನೆಟ್ ಸಚಿವರ ಹಂತದಲ್ಲಿ ಒಂದು ಸಭೆ ಆಯಿತು. ಹಾಗಾಗಿ ಕೆಲವೊಂದು ಕಾನೂನು ತೊಡಕುಗಳು ಅವರಿಗೆ ಸರ್ಕಾರಕ್ಕೆ ಮಾಡಬಾರ್ದು ಅನ್ನೋದು ಖಂಡಿತ ಇಲ್ಲ, ತಮಗೆಲ್ಲ ಗೊತ್ತಿದೆ. ಈಗ ಇನ್ನೊಂದು ವಿಚಾರ ಬಂತು. ಈಗ ಒಂದು ಗ್ರಾಹಕರಿಗೆ ಅಷ್ಟೇ ಅಲ್ಲ, ನಮ್ಮ ಕಂಪನಿಗಳಿಗೂ ಸಹ ಕಷ್ಟ ಆಗಿದೆ. ಇದ್ರಲ್ಲಿ ಏನಾಗಿದೆ, ಗ್ರಾಹಕರಿಗೆ ತುಂಬಾ ಕಷ್ಟ ಆಗಿದೆ. ಗ್ರಾಹಕರಿಂದ ತಾವು ಲೈಸೆನ್ಸ್ ಕಾಂಟ್ರಾಕ್ಟರ್ಸ್ ಕೆಲಸ ಒಪ್ಕೊಂಡಿರ್ತೀರಿ, ಮುಗಿಸ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಅರ್ಧಂಬರ್ಧದಲ್ಲಿ ನಿಂತಿರುತ್ತೆ, ಅದು ತಮಗೆ ತೊಂದರೆ. ಅದು ಕಂಪ್ಲೀಟ್ ಆಗ್ತಾನೆ ನಮಗೆ ಕಂಪನಿಗೆ ಬೇಕಾದಂತಹ ಏನು ಆದಾಯ ನಿರೀಕ್ಷಿಸ್ತಾ ಇದ್ದೀವಿ, ಅದನ್ನ ಕಂಪನಿಗೂ ಕೂಡ ತೊಂದರೆ, ಎಲ್ರಿಗೂ ತೊಂದರೆ ಆಗಿದೆ ಇದರಿಂದ, ಅಥವಾ ಇಂಧನ ಇಲಾಖೆಗೆ ಇದರಿಂದ ಬಹಳ ಏನು ಒಳ್ಳೇದಾಗಿಲ್ಲ. ಬಟ್ ವಿಷಯ ಏನಂತಂದ್ರೆ, ಅಥವಾ ಸರ್ಕಾರ ಯಾವುದೇ ಹಂತದಲ್ಲಿ ಉನ್ನತ ಮಟ್ಟದಲ್ಲಿ ಕೊಡಬಾರ್ದು ಅನ್ನೋಂಥದ್ದು ಯಾವ ಹಂತದಲ್ಲೂ ಇಲ್ಲ, ಕೊಡಬೇಕು ಅನ್ನೋಂಥದ್ದು ಎಲ್ರಿಗೂ ಇದೆ. ಬಟ್ ಹೇಗೆ ಕೊಡಬೇಕು, ಕಾನೂನಾತ್ಮಕವಾಗಿ ನಾವು ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಅದನ್ನು ಸರ್ಕಾರ ಚಿಂತನೆ ನಡೆಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮನವಿಯನ್ನ, ನಮ್ಮ ಮನವಿಯಲ್ಲಿರ್ತಕ್ಕಂಥ ಅಂಶಗಳನ್ನು ನಾನು ಯಥಾವತ್ತಾಗಿ ಸರ್ಕಾರದ ಎಲ್ಲ ಉನ್ನತ ಮಟ್ಟದ ಸಚಿವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ರಿಗೂ ನಾನು ಗಮನಕ್ಕೆ ತರುವಂಥದ್ದನ್ನು ಮಾಡ್ತೇನೆ. ರಮೇಶ್ ಅವರು ಈಗಾಗಲೇ ಹೇಳಿದ್ರು, ಸನ್ಮಾನ್ಯ ಇಂಧನ ಸಚಿವರು ಇಲ್ಲಿ ಹೆಡ್ ಕ್ವಾರ್ಟರ್ ಇದ್ರೆ ಅವರೇ ಬರ್ತಾ ಇದ್ರು, ಅವರು ಡೆಲ್ಲಿ ಒಂದು ಮೀಟಿಂಗಿಗೆ ಹೋಗಿದ್ದಾರೆ, ಇವತ್ತು ಹೆಡ್ ಕ್ವಾರ್ಟರ್ನಲ್ಲಿ ಇಲ್ಲ ಅವರು. ಸೊ ಅವ್ರಿಗೂ ಸಹ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಶೀಘ್ರವಾಗಿ ಪರಿಹಾರವನ್ನು ಕಂಡುಹಿಡಿಯಲಿಕ್ಕೆ ಏನು ಪ್ರಯತ್ನ ಮಾಡ್ಬೋದು, ಅದು ಒತ್ತಡವನ್ನು ಸರ್ಕಾರದ ನಮ್ಮ ಇತರ ಇಲಾಖೆಗಳ ಮೇಲೆ ಮತ್ತು ತಮ್ಮೆಲ್ಲ ಅನಿಸಿಕೆಗಳನ್ನು ನಾನು ಯಥಾವತ್ತಾಗಿ ಅವರಿಗೆ ಸಬ್ಮಿಟ್ ಮಾಡ್ತೇನೆ. ಮತ್ತೆ ರಮೇಶ್ ಅವರು ಈ ಗೌರ್ಮೆಂಟ್ ಆರ್ಡರ್ ಬಗ್ಗೆ ಹೇಳಿದ್ರು, ಒಂದು ತುಂಡು ಗುತ್ತಿಗೆಗೆ ಸಂಬಂಧಪಟ್ಟಂತೆ. ಇದು ಸನ್ಮಾನ್ಯ ಇಂಧನ ಸಚಿವರ ನೇತೃತ್ವದಲ್ಲಿ ಒಂದು ಸಭೆಯಾಗಿ ಒಂದು ಸಬ್ ಕಮಿಟಿ ಮಾಡಿ ಅದನ್ನು ನಾವೇ ಎಲ್ಲ ಕೋಆರ್ಡಿನೇಟ್ ಮಾಡಿ ಅದು ಸರ್ಕಾರಕ್ಕೆ ಕಳಿಸಿ ಒಂದು ಗೌರ್ಮೆಂಟ್ ಆರ್ಡರ್ನ ಇಶ್ಯೂ ಮಾಡಿಸಿದ್ದೀವಿ. ಕೆಲವೊಂದನ್ನು ನಾವು ಟೆಂಡರ್ನಲ್ಲಿ ಮಾಡಬಾರ್ದು, ಅದು ತುಂಡು ಗುತ್ತಿಗೆಯನ್ನು ಲೋಕಲಿ ರೋಸ್ಟರ್ ಪ್ರಕಾರ ಮಾಡಬೇಕು ಅಂತ ಆಗಿದೆ. ಕೆಲವೊಂದು ಕಂಪ್ನಿಗಳಲ್ಲಿ ಅದು ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಬೆಸ್ಕಾಂನಲ್ಲಿ ಆಗ್ತಾ ಇದೆ ಅಂತ ರಮೇಶ್ ಅವರು ಲಾಸ್ಟ್ ಟೈಮ್ ಬಂದಾಗ ನನಗೆ ಹೇಳಿದ್ರು. ನಮ್ಮಲ್ಲೂ ಏನಾದ್ರು ತೊಂದರೆ ಇದ್ರೆ ನಾವು ಸರಿಪಡಿಸ್ತೇವೆ. ಬಟ್ ಬೇರೆ ಕಂಪ್ನಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಆಗ್ತಾ ಇಲ್ಲ ಅಂತ ಮೊದಲು ನನಗೆ ವೈಯಕ್ತಿಕವಾಗಿ ಭೇಟಿಯಾದಾಗಲೂ ಕೂಡ ಆಫೀಸ್ನಲ್ಲಿ ಹೇಳಿದ್ದಾರೆ. ಸೊ ಇದೊಂದು ಸಭೆಯನ್ನು ನಾನು ಮಾಡಿಸ್ತೇನೆ. ಇದು ಸಭೆಯನ್ನು ಎಲ್ಲ MDಗಳು ಒಳಗೊಂಡಂತೆ SES ನೇತೃತ್ವದಲ್ಲಿ ಅಥವಾ ಸಚಿವರ ನೇತೃತ್ವದಲ್ಲಿ ಅದನ್ನು ಒಂದು ಸಭೆಯನ್ನು ಮಾಡಿಸಿ ಎಲ್ರಿಗೂ ಒಂದು ಯೂನಿಫಾರ್ಮ್ ಆಗಿ ಅದನ್ನು ಫಾಲೋ ಮಾಡೋ ರೀತಿ ಅದನ್ನು ಮಾಡ್ತೀವಿ. ತಾವೇನು ಹೇಳ್ತೀರಿ, ಒಂದು ಕಡೆ ಒಂಥರ ಆಗ್ತಾ ಇದೆ, ಅದು ಎಲ್ಲೋದ್ರೂ ಕನ್ಫ್ಯೂಷನ್ನು. ಕೆಲವರು ನಾವು ಹೋಗಿ ಅಲ್ಲಿ ಕೇಳಿದ್ರೆ ಕೆಲವೊಂದು ಅಧಿಕಾರಿಗಳು ಅದಕ್ಕೆ ಸ್ಪಂದಿಸ್ತಿಲ್ಲ ಅನ್ನೋಂಥದ್ದು ವಿಚಾರ ಇದೆ. ಅದನ್ನು ನಾವು ಮೀಟಿಂಗ್ ಮಾಡಿ ಸರ್ಕಾರದಿಂದ ನೇರವಾಗಿ ಅವರಿಗೆ ನಿರ್ದೇಶನವನ್ನು ಕೊಡೋ ಥರ ಮಾಡಿಸ್ತೇನೆ. ಸ್ಮಾರ್ಟ್ ಮೀಟರ್ ವಿಚಾರ ತಾವು ಹೇಳಿದಿರಿ, ಇದು ಸನ್ಮಾನ್ಯ, ಯಾಕೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲದ್ರಿಂದ ಸನ್ಮಾನ್ಯ, ಹೌದು, ನೀವೊಂದ್ಸರಿ ಸನ್ಮಾನ್ಯ ಸಚಿವರಿಗೆ ಇವರು ಒಂದು ಮನವಿಯನ್ನು ಕೊಟ್ಟರು, ಅದನ್ನ ನೋಡಿ ಹೇಳಿ ಅಂತ ನನಗೂ ಕೂಡ ಹೇಳಿದ್ದಾರೆ. ಈಗ ನಾನು ಮಾನ್ಯ ಸಚಿವರಿಗೆ ಗಮನಕ್ಕೆ ತರ್ತೇನೆ. ಡಿಸಿಷನ್ ಅವರ ಹಂತದಲ್ಲಿ ಆಗ್ತದೆ. ಮುಂದಿನ ವಾರದಲ್ಲಿ ಯಾವಾಗಾದ್ರೂ ನಾನು ಇವ್ರಿಗೆ ಅಂದ್ರೆ ಪದಾಧಿಕಾರಿಗಳಿಗೆ ಮಿನಿಸ್ಟರ್ ಹತ್ರ ಒಂದು ಡಿಸ್ಕಷನ್ ಸೆಟಪ್ ಮಾಡ್ತೀನಿ. ಆ ಟೈಮಲ್ಲಿ ಅದನ್ನ ಚರ್ಚೆ ಮಾಡೋಣ. ಮತ್ತೆ ಕಾಂಟ್ರಾಕ್ಟರ್ಸ್ ಬೆನೆವಲೆಂಟ್ ಫಂಡಿಗೆ ಸಂಬಂಧಪಟ್ಟಂತೆ ತಾವು ಕೂಡ ನಮಗೆ ಭೇಟಿಯಾಗಿ ಪತ್ರ ಕೊಟ್ಟಿದ್ದೀರಿ. ಮತ್ತು ಲೋಕೋಪಯೋಗಿ ಸಚಿವರಿಂದನೇ ಬಂದಿದೆ, ಮತ್ತು ನಮ್ಮ ಸರ್ಕಾರದಲ್ಲಿ ಇಂಧನ ಇಲಾಖೆಗೆ ಕೊಟ್ಟು ನಮಗೂ ಕೂಡ ಕೊಟ್ಟಿದ್ದೀರಿ. ನಾವು ಕೂಡ ಇದರ ಪರವಾಗಿದ್ದೀವಿ. ಇದು ಲೋಕೋಪಯೋಗಿ ಇಲಾಖೆಯನ್ನು ಅವರು ಹೇಗೆ ಮಾಡಿದ್ದಾರೆ ಏನು ಅಂದ್ಬಿಟ್ಟು 3-4 ಸರ್ಕ್ಯುಲರ್ ಅದರಲ್ಲಿ ಕೋಟ್ ಆಗಿದೆ. ಅದನ್ನು ತರಿಸ್ಬಿಟ್ಟು ಆದಷ್ಟು ಶೀಘ್ರವಾಗಿ ಇದನ್ನು ನಾವು ಆಪರೇಷನಲೈಸ್ ಮಾಡಲಿಕ್ಕೆ ನಾವು ಕ್ರಮವನ್ನು ವಹಿಸ್ತೇವೆ. ಈ 5 ಕಂಪನಿಗಳ ಸಭೆ ಈಗಾಗಲೇ ಹೇಳಿದ್ರಿ. ಇನ್ನೊಂದು ಪ್ರಾಬಬ್ಲಿ ರಮೇಶ್ ಅವರು ಪದೇ ನಮ್ಗೆ ಹೇಳುವಂಥದ್ದು, ಮತ್ತೆ ಇವಾಗ ಅವರು ಮರ್ತರಂತ ಕಾಣುತ್ತೆ, ಈ ಆಕ್ಸಿಡೆಂಟ್ಸ್ ಏನಾಗ್ತದಲ್ಲ, ಈ ನಿಮ್ಮ ಎಲೆಕ್ಟ್ರಿಕಲ್ ವರ್ಕ್ ನಡಿಬೇಕಾದ್ರೆ ಕೆಲವರೊಬ್ಬರಿಗೆ ಪರ್ಮನೆಂಟ್ ಡಿಸಬಿಲಿಟಿ ಆಗ್ತದೆ, ಕೆಲವರು ಪ್ರಾಣ ಕಳ್ಕೊತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಏನಾದರೂ ಒಂದು ವ್ಯವಸ್ಥೆ ಆಗಬೇಕು ಅಂತ ಹೇಳಿದ್ದಾರೆ. ಅದು ಈ ಕಾಂಟ್ರಾಕ್ಟರ್ಸ್ ಬೆನೆವಲೆಂಟ್ ಫಂಡ್ನಲ್ಲಿ ಕವರ್ ಆದರೆ ಅದಲ್ಲೇ ಮಾಡೋಣ, ಅಥವಾ ಇನ್ನೊಂದು ಇನ್ಶೂರೆನ್ಸ್ ಒಂದು ನಾವು ಯೋಚನೆ ಮಾಡ್ತಾ ಇದ್ದೀವಿ. ಇನ್ಶೂರೆನ್ಸನ್ನು ಮಾಡಿ ಅದು ಏನಾದರೂ ನಮ್ಮ ಕಂಪನಿಯಿಂದ ಮತ್ತೆ ಲೈಸೆನ್ಸ್ ನಿಮ್ಮ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಇಂದ ಒಂದು ಸಹಯೋಗದೊಂದಿಗೆ ಒಂದು ಚರ್ಚೆ ಮಾಡ್ತೀನಿ ನಾನು, ಯಾವ ರೀತಿ ಮಾಡ್ಬೋದು ಅಂತ. ವಿ ವಿಲ್ ಕಮ್ ಔಟ್ ವಿತ್ ಸೊಲ್ಯೂಷನ್. ಅದು ಏನು ಹೇಳಿದ್ರು ನಿಮ್ಗೆಲ್ಲರಿಗೂ ಗೊತ್ತಿರೋಂಥದ್ದು. ಅದು ಒಂದು ಅಚಾತುರ್ಯ ಆಗ್ತದೆ, ಅವ್ರಿಗೆ ಪರ್ಮನೆಂಟ್ ಡಿಸಬಿಲಿಟಿ ಆಗ್ತದೆ, ಅಥವಾ ತೀರ್ಕೊಂತಾರೆ, ಲೋಕಲಿ ಲಾಟ್ ಆಫ್ ಇಶ್ಯೂಸ್ ಇರ್ತದೆ. ಆವಾಗ ಕಾಂಟ್ರಾಕ್ಟರ್ಸ್ ನೀವು ಕೈಯಿಂದ ಖರ್ಚು ಮಾಡಬೇಕಾಗ್ತದೆ, ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ ಇಂಥದ್ದು. ಹಾಗಾಗಿ ಏನಾದ್ರು ಒಂದು ಎಸ್ಟಾಬ್ಲಿಷ್ ಸಿಸ್ಟಮ್ ಇದ್ದರೆ
ಅನುಕೂಲ ಆಗ್ತದೆ ಅಂತ ಒಂದನ್ನು ಪದೇ ಪದೇ ಬಂದಾಗ ನಮ್ಮ ಗಮನವನ್ನು ಸೆಳೆದಿದ್ದಾರೆ. ಅದನ್ನು ಕೂಡ ನಾವು ಪರಿಹರಿಸ್ತೇವೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೇನೆ. ಇಷ್ಟನ್ನ ಹೇಳಿ ತಾವೆಲ್ಲರೂ ದೂರದ ಊರುಗಳಿಂದ ಇಡೀ ರಾಜ್ಯದಿಂದ ನಿಮ್ಮ ಇಲ್ಲಿ ಬಂದು ಎಲ್ಲ ಎಸ್ಕಾಂಗಳ ವ್ಯಾಪ್ತಿಯಿಂದ ಬಂದು ತಾವು ತಮ್ಮ ಅನಿಸಿಕೆಗಳನ್ನು ನೇರವಾಗಿ ಹಾಗೂ ನಿಮ್ಮ ಪದಾಧಿಕಾರಿಗಳ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆದಿದ್ದೀರಿ. ಇದನ್ನು ನಾವು ಸಕಾರಾತ್ಮಕ ತೆಗೆದುಕೊಂಡು ಸರ್ಕಾರದ ಹಂತದಲ್ಲಿ ಪರಿಹಾರವನ್ನು ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.